ಯಾಕತ್ತೆಗೆ ಏನಾಯ್ತು? ಇಷ್ಟೇಕೆ ಗಾಬರಿಯಿಂದ ಮಾತನಾಡುತ್ತಾ ನಿಂತಿದ್ದೀರಿ? ಅದು ಅದು ಯಾಕತ್ತೆಗೆ ಮೂಕವಾಗಿ ನಿಂತು ಬಿಟ್ಟೆ? ಮತ್ತೆ ನಾದರೂ ನಾಗೇಗೌಡ ನಿನ್ನ ಮೇಲೆ ದರ್ಪ ತೋರಿಸಲು ಮುಂದಾದನೆ. ಅತ್ತಿಗೆ ಅವನು ಹಿಂದ ನಿನ್ನ ಕೆಣಕಿದಾಗಲೇ ಅವನ ಸಿರ ಕಡಿಬೇಕೆಂದು ಅವನ ಮನೆಗೆ ಹೋಗಿದ್ದೆ. ಆದರೆ ಅವನ ತಂಗಿ ನಾಗರತ್ನದ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನೆ ಬಂದೆ. ಹಾಗೇನಾದರೂ ಇದ್ದರೆ ಹೇಳತ್ತಿಗೆ ಕ್ಷಣದಲ್ಲಿಯೇ ಹದ್ದಿನಂತೆ ಹಾರಿ ಹೋಗಿ ಆ ನಾಗೇಗೌಡನ ಹಸಿ ಮಾಂಸದ ನೆತ್ತರ ಕುಡಿದು ಬರುತ್ತಾನೆ. ನೋಡಪ್ಪ ಮೈದುನ, ಆ ನಾಗೇಗೌಡನ ವಿಷಯವಲ್ಲ, ನಮ್ಮ ಬಿಳಿ ಜೋಳಕ್ಕೆ ಯಾರೋ ಬೆಂಕಿ ಹಚ್ಚಿ ಹೋಗಿದ್ದಾರೆ. ಪಾಪಿಗಳಪ್ಪ ಒಂದು ಸ್ವಲ್ಪನಾದರೂ ಉಳಿಯದ ಎಲ್ಲ ಸುಟ್ಟು ಹೋಯ್ತೆ ನಮ್ಮ ಬಳಿ ಜೋಳದ ಗೂಡು. ಹೌದಪ್ಪ ಮೈದ, ಒಂದು ಸೂಡು ಜೋಳ ಉಳಿಯದಷ್ಟೇ ಸುಟ್ಟು ಕರಕಲ್ಲಾಗಿದೆ ಮೈದನ, ಸುಟ್ಟು ಕರಕಲ್ಲಾಗಿದೆ. ನಮ್ಮ ತಮ್ಮನ ಒಂದಿಗೆ ಮಾಡಿದ ಸಾಲಕ್ಕಾಗಿ ಬೇಡಣ್ಣ, ನಮ್ಮ ಬಿಳಿ ಜೋಳದ ಗೂಡು ಸುಟ್ಟರೇನಾಯ್ತಣ್ಣ, ಸುಟ್ಟರೇನಾಯ್ತು. ಎಲ್ಲಾದರೂ ಹಣದ ವ್ಯವಸ್ಥೆ ಮಾಡಿ ಆ ನಾಗೇಗೌಡನ ಸಾಲ ಕೊಟ್ಟರಾಯ್ತಣ್ಣ, ಕೊಟ್ಟರಾಯ್ತು. ನೀನು ಸ್ವಲ್ಪ ಸಮಾಧಾನ ಮಾಡಿಕೊಂಡ, ಸಮಾಧಾನ ಮಾಡಿಕೊ. ನಿನ್ನ ಕಣ್ಣಲ್ಲಿ ನೀರು ಬಂದರೆ ಈ ನಿನ್ನ ತಮ್ಮ ಕನಕನ ಕರುಳೆ ಕಿತ್ತು ಕರುಳೆ ಕಿತ್ತು ಹೊರ ಬಂದಂತ ಆಯ್ತದೆ. ನೀನು ಯಾವಾಗಲೂ ನಗುತ್ತಲಿರ್ಬೇಕೆನ್ನದೆ ಈ ನಿನ್ನ ತಮ್ಮ ಕನಕನ ಆಸೆ ಅಣ್ಣ, ಕನಕನ ಆಸೆ. ಬನ್ನಿ ಗೌಡ್ರಿ, ಕುಳಿತು ನಿನ್ನ ಜೊತೆ ನಂಟಸ್ತಿಕೆ ಬೆಳೆಸಲು ಬಂದಿಲ್ಲ ಶಿವರಾಯ. ನೀನು ನನ್ನಿಂದ ತೆಗೆದುಕೊಂಡಿರುವ ಸಾಲ ವಸೂಲಿ ಮಾಡಲಿಕ್ಕೆ ಬಂದಿರುವೆ. ನೋಡ್ರಿ,
ಈ ಸಲ ಬರುವ ಬೀಜಾಳದ ಬೆಳೆಯಲ್ಲಿ ನಿಮ್ಮ ಸಾಲ ತೀರಿಸ್ಬೇಕಂತ ಮಾಡಿದ್ದೆ ಗೌಡ್ರಿ. ಯಾವ ದುಷ್ಟರು ನಮ್ಮ ಗೂಡಿಗೆ ಬೆಂಕಿ ಹಚ್ಚಿ ಹೋಗಿದ್ದಾರೆ ಗೌಡ್ರಿ, ಬೆಂಕಿ ಹಚ್ಚಿ ಹೋಗಿದ್ದಾರೆ. ಲೇ ಮಗನ ಹಡ್ರ ಏನೋ ಒಟ ಒಟ ಪಿಟಿ ಪಿಟಿ ಹಚ್ಚಲ್ಲ ಏನಲೇ ಅದು ಏನಿಲ್ರಿ ಗೌಡ್ರ, ನಮ್ ಗೌಡ್ರು ದೇವ್ರು ಅಂತ ಮನುಷ್ಯ. ಮನಿ ಕೊಡ್ಸ್ಯಾರ, ಎಂಡ್ರ ಕೊಡ್ತಾರ ಅಂತ ಮನುಷ್ಯ ಅನ್ಕೋತೀವಿ. ನೋಡು ಶಿವರಾಯ, ನೀನು ನನ್ನಿಂದ ತೆಗೆದುಕೊಂಡಿರುವ 3 ಲಕ್ಷ ಸಾಲಕ್ಕೆ ಬಡ್ಡಿ ಸೇರಿ 9 ಲಕ್ಷವಾಗಿದೆ. ಈಗ ಹಣ ಕೊಡಲೇಬೇಕು. ಇರ್ದಿದ್ರ ತಮ್ಮ ಶಿವರಾಯ, ಈ ಮನೇನ ನಮ್ ಗೌಡ್ರ ಹೆಸರು ಬರ್ಕೊಟ್ಬಿಡು. ಮತ್ತೆ ಬಿಟ್ಟಿ ಮನಿ ಮಾತ್ರ ಬರ ಕೊಡಂತ ಕೇಳಬೇಡಿ ಗೌಡ್ರಿ. ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ನಿಮ್ಮನನ್ನು. ಅಣ್ಣ, ಕನಿಕರನಿಲ್ಲದ ಈ ಧನಿಕರ ಗೌಡಗೆ ನೀನು ಕೈ ಮುಗಿಯುವ ಅವಶ್ಯಕತೆ ಇಲ್ಲ. ಮುಂದೆ ಎಲ್ಲಾದರೂ ಹಣದ ವ್ಯವಸ್ಥೆ ಮಾಡಿ ನಾಗೇಗೌಡನ ಸಾಲ ಕೊಟ್ಟರಾಯ್ತು. ಒಂದು ವೇಳೆ ಹಣ ಕೊಡುತ್ತಿಲ್ಲ ಅಂತಾದರೆ ಏನಾದರೂ ಮಾಡುತ್ತಾನೆ ಈ ಗೌಡ. ನೀನು ಈ ತರ ಬಂಡನಂತೆ ಅವರು ಆಡಿದರೆ ಆ ರಾಜಮನೆಯವರಿಂದ ಹೇಗೆ ಒಂದು ನನ್ನ ಸಾಲ ವಸೂಲಿ ಮಾಡಬೇಕು? ಬಲು ಎಚ್ಚರ. ತಮ್ಮ ಶಿವರಾಯ, ಕನಕ, ಈ ಮನೆಯಿಂದ ಹೊರ ಹೋಗ್ತೀರ ಇಲ್ಲ ಪೊಲೀಸ್ ಇಲಾಖೆ ಹೋಗ್ತಾರಪ್ಪ? ಯಾಡ್ರಾಗ ಒಂದು ತೀರ್ಮಾನ ಮಾಡ್ಬಿಡ್ರಿ. ಮತ್ತೆ ನೋಡು ಶಿವರಾಯ, ನೀನು ಈ ಪತ್ರಕ್ಕೆ ಸಹಿ ಹಾಕಿ ಈ ಮನೆಯಿಂದ ಹೊರಟು ಹೋಗು. ನೋಡಿ ಗೌಡ್ರಿ, ದಯವಿಟ್ಟು ಈ ಮನೆಯಿಂದ ಹೊರಗೆ ಆಗ್ಬೇಡಿ. ನಿಮ್ಮ ಕಾಲಿಗೆ ಹರಿ ಹಾಕಿ. ಲೇ ಗೌಡ! ನನ್ನ ಕಣ್ಣೆದುರಿಗಿನ ದೇವತೆ ಎದ್ದುತ್ತ ನನ್ನ ಅತ್ಯನ ಒತ್ತ ಯಾವ ಮಗನೇ, ನಾನೀಗ ನಿನ್ನ ಜೀವದಿಂದ ಉಳಿಸಲಾರ. ಕನಕ, ಬಿಟ್ಟು ಬಿಡವ್ರ ಕತ್ತನ್ನ. ಇಲ್ಲಣ್ಣ, ಇಲ್ಲ. ನನ್ನ ಕಣ್ಣೆದುರಿಗಿನ ದೇವತೆ ಅಂತಿದ್ದ ನನ್ನ ಅತ್ತಿಗೆನ ಒತ್ತ ಈ ಗೌಡನ ಕತ್ತು ಹೆಚ್ಚಿಗೆ ಕೊಂದಾಗಲೇ ಈ ಕನಕನ ಮನಸ್ಸಿಗೆ ನೆಮ್ಮದಿ. ಕನಕ, ಬಿಡೋರ್ ಕತ್ತನ್ನ. ಬಿಟ್ಟು ಬಿಡಣ್ಣ, ನನ್ನನ್ನು ತಡೆಯಬೇಡ. ನೋಡು ಕನಕ, ನಾವು ಅವರಿಗೆ ಕೊಡ್ಬೇಕಣ್ಣ, ಅವರಿಗೆ ಕೊಟ್ಟಿದ್ದರೆ ಅವ್ರು ಯಾಕೆ ನಮ್ಮನ್ನು ಒದಿತಿದ್ದಾರಪ್ಪ? ಅವ್ರು ಯಾಕೆ ಒದಿತಿದ್ದರು? ತಪ್ಪೆಲ್ಲ ನಮ್ಮದಿರುವಾಗ ಎಗರಿ ಆಡಿದ್ರೆ ಪ್ರಯೋಜನ ಇಲ್ಲ ತಮ್ಮ, ಪ್ರಯೋಜನ ಇಲ್ಲ. ಹಾಗಾದ್ರೆ ಶಿವರಾಯ, ಈ ಸ್ಟಾಂಪಿನ ಮೇಲೆ ಒಂದು ಸಹಿ ಮಾಡ್ಬಿಡಪ್ಪ. ಆಯ್ತು ಗುಮ್ಮಸ್ತರಿ. ಈ ಬಡ ಪಾಯಿಗಳನ್ನು ಈ ಮನೆಯಿಂದ ಒತ್ತು ಹೊರ ಹಾಕು. ನೋಡಿ ಗೌಡ್ರಿ, ಈ ತೊಂದರೆ ನೀವು ತೆಗೆದುಕೊಳ್ಳಬೇಡಿ. ನಾವೇ ಮನೆ ಬಿಟ್ಟು ಹೊರಟು ಹೋಗುತ್ತೇವೆ. ಏ ತಾಯಿ ಮನೆ ಒಬ್ಬಮ್ಮ ಲಕ್ಷ್ಮಿ, ತಾಯಿಗೆ ಬೇಡಾದ್ರೆ ಕೊನೆಗೆ ನಿನಗೂ ಬೇಡ ದೇವನಮ್ಮ. ನಮ್ಮ ಬಿಜಾಳಗೂಡು ಸುಟ್ಟರೇನಾಯ್ತು? ನಿನ್ನ ನೆರಳಿನಲ್ಲಿ ಕೂಲಿ ಮಾಡ್ಯಾರ ಕಾಲ ಕಳಿಬೇಕನ್ನ ನಿನ್ನ ಮಕ್ಕಳನ್ನ. ಕತ್ತಿಗೆ
ಕೈ ಕೊಟ್ಟು ಆಚೆ ತಳ್ಳಿದೆ ತಾಯಿ, ಆಚೆ ತಳ್ಳಿದ. ನಾವು ಮಾಡಿದ ತಪ್ಪಿಗಾಗಿ ಮನೆಯೊಬ್ಬ ಮಹಾಲಕ್ಷ್ಮಿ ಮಾರಿಕೊಳ್ಳೋದಾತು ನಮ್ಮ ಏಸಿ ಬಾಳು. ಹಳ ಬೇಡಣ್ಣ, ಹಳ ಬೇಡ. ಹಳ ಬೇಡಣ್ಣ, ಹಳ ಬೇಡ. ಈ ಕನಕನ ಜೀವ ಇರೋವರೆಗೂ ನಿನ್ನ ದೇವರಾಗಿ ನೋಡಿಕೊಳ್ಳುತ್ತೇನೆ. ಹೋಗೋಣ. ಈ ಬಾಳಲೆ ಶಾಂತಿಯಲ್ಲಿದೆ, ಬಿರುಗಾಳಿಯೇ ಬೀಸಿದೆ. ಅನುದಿನವೂ ಸಂತೋಷವ ಹುಡುಕುತ್ತಲೇ ಬಾಸುತ್ತೇನೆ. ಅನುರಾಗವೇ ಮುಳ್ಳಾಯಿತೆ, ಈ ಬಾಳಲಿ ಶಾಂತಿಯಲ್ಲಿದೆ. ನನ್ನ ನಿನ್ನ ನಡುವೆ ಇಂದು ದಾಟಲಾರದ ನದಿಯೊಂದಿದೆ. ತುತ್ತು ಕೂಳಿಗೆ ಗತಿ ಇಲ್ಲದ ಬಡಬಿಕಾರಿ ನನ್ನ ಮಕ್ಕಳ ಶಿವರಾಯ ಕನಕ. ಬೇಡ ಬೇಡ ಎಂದರು ಈ ನಾಗೇಗೌಡನನ್ನು ಎದುರಾಕಿಕೊಂಡಿರಲ್ಲ. ಏನಾಯಿತು ನಿಮ್ಮ ಸ್ಥಿತಿ? ಬೀದಿ ಬೀದಿ ತಿರುಗಿ ಭಿಕ್ಷೆ ಬೇಡಿ ತಿನ್ನುವಂತಾಯ್ತು ನಿಮ್ಮ ಸ್ಥಿತಿ. ಅಡ್ರಾತ್ರಿ ನಾವೊಂದು ಕಂಡ ಕೆಲಸ ಮುಗಿತು, ನಡಿ ಹೋಗೋಣ. ಗೌಡ್ರ, ನಾವ್ ಅನ್ಕೊಂಡಿದ್ದು ಎಲ್ಲ ಹೋಗ್ಯಾಯ್ತ್ರಿ. ಈ ಮನಿನ ಮಾರಿ ಲಿಕ್ಸ್ ಬಲ್ಬ್ ಫುಲ್ ಎಂಜಾಯ್ ಮಾಡಮ್ ಬರ್ರಿ ಗೌಡ್ರ. ಅಣ್ಣ, ಹೊತ್ತಿಗೆ ಎಲ್ಲಿಯಾದರೂ ಜೀತದಾಳಾಗಿ ದುಡಿದು ನಿಮ್ಮಿಬ್ಬರನ್ನು ಸಾಕುತ್ತೇನೆ. ಬರ್ರಿ ಹೋಗೋಣ. ಆಯ್ತು ಸ್ವಾಮಿ, ನಿಮ್ಮಿಷ್ಟದಂತೆ ಹಾಗೆ. ಅಣ್ಣ, ಹೊತ್ತಿಗೆ ಹಿಂದೇಕೋ ನನ್ನ ಮನಸ್ಸೇ ಸರಿ ಇಲ್ಲ. ನೀವು ಇಬ್ಬರು ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ಬರ್ರಿ, ನಾನು ಇಲ್ಲೇ ಇರ್ತೇನೆ. ನಮಸ್ಕಾರ ಮಾಡಿ. ನನ್ನನ್ನು ದಯವಿಟ್ಟು ಕಾಪಾಡಿ. ಯಾರಪ್ಪ ನೀನು? ಅವರೇಕೆ ನಿನ್ನ ಹಿಡಿಲಿಕ್ಕೆ ಬರ್ತಿದ್ದಾರೆ? ಅದನ್ನೆಲ್ಲ ಆಮೇಲೆ ಹೇಳುತ್ತೇನೆ. ನನ್ನನ್ನು ದಯವಿಟ್ಟು ಕಾಪಾಡಿ. ಸ್ವಲ್ಪ ಪೊಲೀಸ್ ಈ ಕಡೆ ಬರ್ತಾ ಇದ್ದಾರೆ, ನಾನು ಆಮೇಲೆ ಬೆಟ್ಟ. ಯಾರು? ಓ ಮಿಸ್ಟರ್ ನಿಲ್ಲು.
ಯಾರು? ಕನಕಣ್ಣ ನೀನ? ಹೌದು ಸಹೋದರ, ನಾನೇ. ನೀನ್ ಏಕೆ ಇಲ್ಲಿಗೆ ಬಂದಿರುವೆ? ನಾನೇಕೆ ಇಲ್ಲಿಗೆ ಬಂದಿರುವೆನು ಗೊತ್ತಾ? ಸರ್ಕಾರಕ್ಕೆ ಸೇರಬೇಕಾದ ಸರ್ಕಾರಕ್ಕೆ ಒಪ್ಪಿಸಿ ನಿನ್ನ ಮೈ ಚರ್ಮ ಸುಲಿದು ಒತ್ತಲ ಕಪ್ಪಿಗೆ ಹಾಕಲು ಬಂದಿರುವೆನು ಪೊಲೀಸ್ ಅಧಿಕಾರಿಯಾಗಿ. ಇದೇನು ಮಾತನಾಡುತ್ತಿರುವೆ ಸಹೋದರ? ನೀನು ಇಂಥ ನೀಚ ಕೆಲಸಕ್ಕೆ ಕೈ ಹಾಕುವ ದೇಶದ್ರೋಹಿ ಎಂದು ಖಂಡಿತ ನಾನು ತಿಳಿದಿರಲಿಲ್ಲ. ಪಿಯುಸಿ, ಅರೆಸ್ಟ್ ಮಾಡಿ ಇವನನ್ನು. ಯಾವ ಕಾರಣಕ್ಕಾಗಿ ನನ್ನನ್ನು ಅರೆಸ್ಟ್ ಮಾಡ್ತಿದೀಯ ತಮ್ಮ? ಸರ್, ಹುಚ್ಚು ಬಾಯಿ, ಅಮ್ಮ ಗಿಮ್ಮ ಎನ್ನುವ sentiment ಮನೆಯಲ್ಲಿ ನಾನೀಗ ಪೊಲೀಸ್ ಅಧಿಕಾರಿಯಾಗಿ ಬಂದಿದ್ದೇನೆ, ನಿನ್ನನ್ನು ಅರೆಸ್ಟ್ ಮಾಡಲು. ಅದನ್ನೇ ನಾನು ಕೇಳುತ್ತಿರುವೆ ಸರ್. ಯಾವ ಕಾರಣಕ್ಕಾಗಿ ನನ್ನನ್ನು ಅರೆಸ್ಟ್ ಮಾಡ್ತಿದೀಯ ಎಂದು? ಕೋಟ ನೋಟ್ ಸೆಕ್ಷನ್ನಲ್ಲಿ ನೀನು ಜಾಮೀನಾಗಿರುವರೆಂದು ಅರೆಸ್ಟ್ ಮಾಡಿದ್ದೇನೆ. ಕೋಟ ನೋಟು ಡ್ರಗ್ಸ್ನಲ್ಲಿ ನಾನು ಶಾಮೀಲಾಗಿದ್ದೇನೆಂಬಕ್ಕೆ ಸಾಕ್ಷಿ ಏನಿದೆ ಸರ್? ನಿನ್ನ ಕೈಯಲ್ಲಿರುವ ಸೂಟ್ಕೇಸ್, ಅದಕ್ಕೂ ಇನ್ನೂ ಸಾಕ್ಷಿ ಬೇಕಾ? ಈ ಸೂಟ್ ಕೇಸು ನಂದಲ್ಲ ಸರ್. ಇದನ್ನೀಗ ನನ್ನ ಕೈಯಲ್ಲಿ ಒಬ್ಬ ಕೊಟ್ಟು ಓಡಿ ಹೋದನು. ನನ್ನನ್ನು ನಂಬಿ ಎಲ್ಲ ಕಳ್ಳ ನಾಟಕದಿಂದ ಮುಂದೆ ನಡೆಯುವುದಿಲ್ಲ ಕನಕ. ಹಾಲು ಸಭೆ ಸಚಿವರಾಗಿರುವಾಗ ನನ್ನ ಬಿಡಲು ನಾನೇನು ಮೂರ್ಖನಲ್ಲ. ಪಿಯುಸಿ, ಅರೆಸ್ಟ್ ಮಾಡಿ. ಸರ್. ಪಿಯುಸಿ, ಎಳೆದುಕೊಂಡೇ ನಡೀರಿ ಇವನನ್ನು. ಪಿಯುಸಿ, ಎಳೆದುಕೊಂಡು ನಡೀರಿ ಈ ದೇಶ ದ್ರೋಹಿಯನ್ನು. ಮೈದುನ, ಕನಕ, ಏನಿದೆಲ್ಲ? ಅವನನ್ನ ಕೇಳಿದರೆ ಅವನೇನು ಹೇಳುತ್ತಾನಮ್ಮ? ಅವನು ಮಾಡಿದ ಒಂದೊಂದು ಯಶ ಕೃತ್ಯವನ್ನು ನಾನು ಹೇಳುತ್ತೇನೆ, ಕೇಳಿ ನೀವು. ನೋಡಿ ಸರ್, ನನ್ನ ಮೈದುನ ಏನು ತಪ್ಪು ಮಾಡಿದ್ದಾನೆ, ಅವನನ್ನ ಏಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ಕೋಟ ನೋಟ್ ಡ್ರಗ್ಸಿನಲ್ಲಿ ಈ ನಿನ್ನ ಮೈದುನ ಶಾಮೀಲಾಗಿದ್ದಾನೆ. ಅದಕ್ಕಾಗಿ ಇವನನ್ನು ಅರೆಸ್ಟ್ ಮಾಡಿದ್ದೇವೆ. ಇದರಲ್ಲಿ ನಂದೇನು ತಪ್ಪಿಲ್ಲ ಅಣ್ಣ. ನಾನು ನಿರಪರಾಧಿ. ಇದು ನಿನ್ನ ಪಾದದಾಣೆಗೂ ಸತ್ಯವಣ್ಣ, ಸತ್ಯ. ಯಾವುದು ಸತ್ಯವೋ ಯಾವುದು ಅಸತ್ಯ ಹೇಗೆ ನಂಬಲಿ? ನೋಡಿ, ನನ್ನ ಮೈದುನ ಕನಕ ಅಂತವನಲ್ಲ. ದಯವಿಟ್ಟು ಅವನನ್ನು ಬಿಟ್ಟು ಬಿಡಿ. ಇದರಲ್ಲಿ ಏನೋ ಮೋಸವಿದೆ ಸರ್. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ಸರ್, ಬಿಟ್ಟು ಬಿಡು. ನೋಡು ಕನಕ, ನಿನ್ನ ಕೈಯಲ್ಲಿರುವ ಸೂಟ್ಕೇಸಿನಲ್ಲಿ ಕೋಟ ನೋಟ್ ಡ್ರಗ್ಸ್ ಇಲ್ಲದಿದ್ದರೆ ನಿನ್ನನ್ನು ಬಿಟ್ಟು ಬಿಡುತ್ತಿದ್ದೆ. ಹಾಗಾದರೆ ಹಿರಿಯ ಅಣ್ಣನಾದ ನೀವೇ ತೆಗೆದು ನೋಡಿರಿ ಅವನ ಕೈಯಲ್ಲಿರುವ ಸೂಟ್ಕೇಸ್. ತೆಗೆದುಕೊಂಡ ಈ ಸೂಟ್ ಕೇಸ್. ಇದನ್ನು ತೆಗೆದು ನೋಡಿದರೆ ನಿನಗೆ ಗೊತ್ತಾಗುತ್ತದೆ ನಾನೊಬ್ಬ ನಿರಪರಾಧಿ ಎಂದು. ಅಂದರೇನಣ್ಣ ನಿನ್ನ ಮಾತಿನ ಅರ್ಥ? ಈ ಸೂಟ್ ಕೇಸಿಗೂ ನನಗೂ ಯಾವ ಸಂಬಂಧವಿಲ್ಲ ಅಣ್ಣ, ಸಂಬಂಧವಿಲ್ಲ.
ಇನ್ಸ್ಪೆಕ್ಟರ್ ನಿಮಗೆ ಕೈ ಮುಗಿದು ಕೇಳುತ್ತೇನೆ, ಬಿಟ್ಟು ಬಿಡಿ. ಹಾಗೆಲ್ಲ ಬಿಡಲಕ್ಕೆ ಬರುವುದಿಲ್ಲ. ಕಾನೂನ ಪ್ರಕಾರವಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡುತ್ತೇನೆ. ಅಪರಾಧಿ ನಿರಪರಾಧಿ ಎಂದು ಕೋರ್ಟ್ ತೀರ್ಮಾನಿಸುತ್ತಿದೆ. ದಿವಸಿ ಎಳೆದುಕೊಂಡು ಬಂದಿರಿ ಈ ದೇಶ ದ್ರೋಹಿಯನ್ನ. ಸರ್ ಡಾಕ್ಟರ್, ಕೈ ಮುಗಿದು ಬೇಡಿಕೊಳ್ಳುತ್ತ ನನ್ನ ತಮ್ಮ ಕನಕನೊಂದಿಗೆ ಬಿಡುಗನು. ಸರ್, ಇಂಥವನಲ್ಲ ನನ್ನ ಮೈದುನ. ದಯವಿಟ್ಟು ನನ್ನ ಮೈದುನನ್ನು ಬಿಟ್ಟುಬೇಡಿ. ನೋಡಿ, ಇದ್ದೊಬ್ಬ ಮೈದುನ ನಮ್ಮನ್ನು ಉದ್ಧಾರ ಮಾಡುತ್ತಾನೆ ಎಂದು ತಿಳಿದುಕೊಂಡಿದ್ದೆ. ಆದರೆ ನಮ್ಮ ಕನಸು ನುಚ್ಚು ನೂರಾಯಿತು ಸ್ವಾಮಿ, ನುಚ್ಚು ನೂರಾಯಿತು. ನನ್ನ ನಮ್ಮಲ್ಲಿಲ್ಲದಿಲ್ಲದೆ ಏನಾರಾಯ್ತು? ಭಿಕ್ಷೆ ಬೇರೆ ಯಾರನ್ನು ಸಾಕಿಕೊಳ್ಳುತ್ತೀನಿ? ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಓ ಅಯ್ಯ ಅಮ್ಮಯ್ಯ, ಧರ್ಮನೇ ತಾಯಿ ತಂದೆ, ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ. ಓ ಅಯ್ಯ ಅಮ್ಮಯ್ಯ, ಧರ್ಮನೇ ತಾಯಿ ತಂದೆ, ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ. ಈ ನಮ್ಮ ನಾಡಿನಲ್ಲಿ ಹುನಗುಂದಿ ಗ್ರಾಮದಲ್ಲಿ, ಈ ನಮ್ಮ ನಾಡಿನಲ್ಲಿ ಹುನಗುಂದಿ ಗ್ರಾಮದಲ್ಲಿ, ಕೈ ಚಾಚಿ ಬೇಡಿದರಿಲ್ಲಿ ಕಾಸೊಂದು ನೀಡುವರಿಲ್ಲಿ, ಕಾಸೊಂದು ನೀಡುವರಿಲ್ಲಿ. ನಿಮ್ಮಂತ ದಾಸರೇ ನಮಗೆಲ್ಲ ಆಸರೆ, ನಿಮ್ಮಂತ ದಾಸರೇ ನಮಗೆಲ್ಲ ಆಸರೆ. ನೀವೇ ದೂರಾದರೆ ಗತಿಯಾರು. ನೋಡಿ ಸ್ವಾಮಿ, ನೀವು ಹೇಳಿದ ಹಾಗೆ ಎಲ್ಲಿಯಾದ್ರೂ ಹೋಗಿ ಜೀವನ ನಡೆಸೋಣ. ನಡೆಯಿರಿ. ನಡಿ ನೇತ್ರ, ಮಾಯಿನ ನೆರಳಿನಲ್ಲಿ ಕುಂತು ವಿಶ್ರಾಂತಿ ತೆಗೆದುಕೊಂಡು ಹೋಗೋಣ. ಬದುಕು ನಿನ್ನಂತೆ ಎಲ್ಲ, ಮೇಲೆ ಒಬ್ಬ ಇರುವ. ಹೇ ಹುಡುಗಿ ನೀ ಎಲ್ಲ ಸಿಗತಿ ನಿನ್ನ, ಹೇ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಗಜಮ ಮಾಡದೈತಿ. ಹೇ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಗಜಮ ಮಾಡದೈತಿ. ಕಣ್ಣಿನೊಳಗೆ ಸುರುವದ ಪ್ರೀತಿ, ಮನಸ್ಸಿನೊಳಗೆ ಮನೆ ಮಾಡೈತಿ. ಒಂದೇ ಹೃದಯ ಎರಡೇ ಜೀವ, ಪ್ರೀತಿಯಲ್ಲಿ ಹೊಳೆದೈತಿ. ನಾ ಡ್ರೈವರ, ನನ್ನ ಲವ್ವರ.
ಪಡ್ 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 ಏ ಪಡ್ 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 ಏ ಕಾಲೇಜ್ ಹುಡುಗಿಯರು ಬಿಗಿ ಬಿಗಿ ನೋಡುತ್ತಾರ ಮಣದಾದ ಪ್ರೀತಿ ದಡ್ 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 ಮಣದಾದ ಪ್ರೀತಿ ದಡ್ 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 ಏ ಮಾಮ 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 ಬುಲೆಟ್ ಮಾಮ ಏ ಮಾಮ 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 ಬುಲೆಟ್ ಮಾಮ ಮಮ್ರ ಮಾಮನ ಬುಲೆಟ್ ಗಾಡಿ ಪಡ್ 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 ಏ ಪಡ್ 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 ತೊಟ್ಟ ನಿಂತಾಳ ಚಿಕ್ಕಿ ಜಂಪರ ಎದ್ದ ಕಾಣ್ತಾವ ಒಳಗಿನ ಬಂಪರ ಕೊಡುವಂಗ ಕೊಡ್ತಾಳ ಅಪರ ಕೊಡುವಂಗ ಕಾಣ್ತಾಳ ಅಪರ ಕೊಡುವಂಗ ಕಾಣ್ತಾಳ ಅಪರ ಏ ಗೋವಾ 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 ತಿರುಗುನು ಗೋವಾ ಏ ಗೋವಾ 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 ತಿರುಗುನು ಗೋವಾ ಭದ್ರ ಮಾಮನ ಬುಲೆಟ್ ಗಾಡಿ ಗಾಡಿ ಪಡ್ 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 ಏ ಪಡ್ 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 ಏ ಕಾಲೇಜ್ ಹುಡುಗಿಯರು ಬಿಗಿ ಬಿಗಿ ನೋಡುತ್ತಾರ ಮನದಾಗ ಪ್ರೀತಿ ದಡ್ 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 ಮನದಾಗ ಪ್ರೀತಿ ದಡ್ 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 ಏ ಮಾಮ 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 ಚೇರ್ಮನ್ ಮಾಮ ಏ ಮಾಮ 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 ಚೇರ್ಮನ್ ಮಾಮ ಇವ್ರೇನಪ್ಪ ಏನು ಸಿಕ್ಕಿ ನೀವೇ ಹಂಗ ಬರ್ತಾರ ಒಬ್ರ ಆದ್ಮೇಲೆ ಒಬ್ರು ಚಂದ ಬಾ ಹೋಗಿ ನನ್ನ ಮಗಳು ಮಂಗ್ಲಿ ಜೋಡಿ ಆಸಕ್ತಿಯಿಂದ ಒಂದು ಡ್ಯಾನ್ಸ್ ಮಾಡೋದಕ್ಕೆ ಅವ್ರಿಗೆ 101 ನೀಡಿದ್ದೇನೆ. ಅವನು ಹೋಗ್ತಾನ ನನ್ನ ಮದುವೆ ಹಾಕಿ ಆಕಿನ ತಡಿ ಒಂದ್ ಸ್ವಲ್ಪ ತಡೆದು 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 ಬೆಡ್ ನಡಿ ಹೇಳಮ್ಮ ಅಲ್ಲೇ ನೋಡ್ದೆ ನೀವು ನೋಡು ಎತ್ರಿ ಎತ್ರಿ ಈಗ ಏನ್ ಎತ್ತಬೇಕ್ರಿ ನಮಸ್ಕಾರ ರೀ ಬಾಯರ ನೀವ್ ಯಾರ್ರೀ ನಾ ನಿಮ್ ಮನಿ ಎಳಗೋದೇನ್ರಿ ಗೌಡಿಸೇನ್ಯಾರ ಓ ಹೌದಾ ನೀವೇ ನಿಲ್ಲಿ ಯಾವತ್ತು ಗೊತ್ತಿಲ್ಲಪ್ಪ ಬಂದ ಒಟ್ಟ ಮದುವೆಗೆ ಹೊಂಟಿದಿ ಮಂಗಳರ ದಿವಸ ಸರಿಯದೇನಂತ ಹೌದಲೆ ಗುಲಾಬಿ ಹೂವ ನನ್ಗೆ ಕೊಟ್ಟೆಲ್ಲ ಮನಗಂಡ ನೋವ ಹೌದಲೆ ಗುಲಾಬಿ ಹೂವ ನನ್ಗೆ ಕೊಟ್ಟೆಲ್ಲ ಮನಗಂಡ ನೋವ ಒಟಕಿನ ಮಲ್ಲಕಿ ಗೋಕಾಕ ಬಂದ ತಿರುಗಿದು ನಿನ್ನ ಬಿಂದ ಗೋಕಾಕ ಕರೆದಂತ ಬೆಳೆದಾಗ ಕುಂದ ತಿಂದಿದ್ದು ನಿನ್ನ ಬಿಂದ ವಿನಯಕ ಮಾಸ್ಟುಡ ಜೀವನದ ಕುಡಿದಿದ್ದು ನಿನ್ನ ಬಿಂದ ಹುಕ್ಕೇರಿ ಸರ್ಕಲ್ಲ ಪಾನಿಪುರಿ ಬೇಲ್ಪುರಿ ತಿನ್ನಿಸಿದ್ದು ನಿನ್ನ ಬಿಂದ ತಿಂದಿದಂತೆ ಸೇನಂತ ತಿಳ್ಕೊಬೇಡ ನನ್ನ ಗೆಳತಿ ನೀ ಬಿಟ್ಟ ಹೊಟ್ಟೆಯಾಗ ಏನು ಗಳಗಳಗಳೀರಿ ರಾತ್ರಿ ಬೆಳಕದ ನಿನ ಚಿಂತ್ಯಾಗ
ಕೊಲೆ ಮಾಡಿದ ರೈತರ ಸಂಘದ ಅಧ್ಯಕ್ಷನಾದ ಅಮರವೀರ ಅವನ ಕೇಸು ತನಿಖೆ ನಡೆದರೆ ಆ ನಾಗೇಗೌಡ ಜೊತೆಗೆ ನನಗೆ ಆಪತ್ತು ಬರೋದು ಖಂಡಿತ. ಬಟ್ ಈ ಕೇಸು ಸಂಬಂಧಪಟ್ಟ ಮುಖ್ಯ ಸಾಕ್ಷಿದಾರಿ ಆ ಶಿವರಾಯ. ಆ ಶಿವರಾಯ ತಮ್ಮ ಸಾಕು ತಮ್ಮ ಕನಕನಿರುವವರೆಗೂ ಆ ಶಿವರಾಯನು ಸಾಯಿಸಲು ಸಾಧ್ಯವಿಲ್ಲ. ಮೊದಲು ಆ ಕನಕನ ರಾಯಣ್ಣನಿಂದಲೇ ಕೊಲೆ ಮಾಡಿಸಿ ನಾನು ನಂತರ ಹಚ್ಚುವೆ ಹುತ್ತು ಶಿವರಾಯನ ಪ್ರಾಣಕ್ಕೆ ಕೈ. ಕನಕ, ನಾಳೆಗೆ ನಿನ್ನ ಮರಣ ಯಾರ ಕೈಯಿಂದ ಗೊತ್ತೋ ಎಂದು ಈ ಚಕ್ರವರ್ತಿ ಕೊಲೆ ಮಾಡಿದ ರೈತರ ಸಂಘದ ಅಧ್ಯಕ್ಷನಾದ ಅಮರವೀರ ಅವನ ಮಗ ಅರ್ಥ ನಿನ್ನ ಒಡ ಹುಟ್ಟಿದ ಸಹೋದರ ರಾಯಣ್ಣನಿಂದಲೇ ನಿನ್ನ ಮರಣ. ರಾಯಣ್ಣ, ಲೇ ರಾಯಣ್ಣ, ಯಾಕೆ ಚಕ್ರವರ್ತಿ ಗಾಯಗೊಂಡ ಹುಲಿಯಂತೆ ಹಾರ್ಪಡಿಸುವೆ ಹೇಗೆ? ಆವಾಗ ನನ್ನ ತಂದೆ ತಾಯಿ ಕೊಂದವರು ಯಾರೆಂದು ನನ್ನ ಕೇಳುತ್ತಿರುವಲ್ಲ, ಈಗ ಎತ್ತನೆ ಕೇಳು. ನಿನ್ನ ತಂದೆ ತಾಯಿ ಕೊಂದವರು ಯಾರು ಎಂದು ಯಾರೆಂದು ಹೇಳು. ಈಗಲೇ ಹೋಗಿ ಆ ಕೊಬ್ಬಿದ ಕುನ್ನಿಗಳ ಎದೆ ಬಗೆದು ಬಿಸಿ ರಕ್ತ ಕುಡಿದು ಬರುತ್ತಾರೆ. ಯಾರಲ್ಲ ರಾಯಣ್ಣ, ನಿನ್ನ ತಂದೆ ತಾಯಿ ಕೊಂದವರು ಆ ಬಡ ಬಿಕಾರಿ ಕನಕ ಶಿವರಾಯ. ಕನಕ ಶಿವರಾಯ, ಇನ್ನು ಮುಂದೆ ನಿಮಗೆ ಹುಳಿಗಾಲವಿಲ್ಲ. ನೀವು ಸರ್ಪದ ಉತ್ತದಲ್ಲಿ ಅಡಗಿರಲಿ, ಹುಲಿಯ ಗವಿಯಲ್ಲಿ ಅಡಗಿರಲಿ, ನಿಮ್ಮ ತಲೆ ಚಂಡಾಡಿ ನಿಮ್ಮ ರಕ್ತದಿಂದಲೇ ನನ್ನ ತಂದೆ ತಾಯಿಗಳ ಅದ್ದುಗೆಗೆ ಅಭಿಷೇಕ ಮಾಡದಿದ್ದರೆ ನನ್ನ ಹೆಸರು ಕ್ರಾಂತಿಗಾಗಿ ಸಿಡಿದದ್ದ ರಾಯಣ್ಣನೇ ಅಲ್ಲ. ರಾಯಣ್ಣ, ಸಮಯ ವ್ಯರ್ಥ ಮಾಡಬೇಡ. ಮೊದಲು ಹೋಗಿ ಅವರಿಬ್ಬರ ಉಂಡ ಚೆಂಡಾಡಿ ಬೇಗನೆ ಬಾ. ಲೇ ಕನಕ ಶಿವರಾಯ, ಬಂದೆ ಮಕ್ಕಳ ಬಂದೆ. ನಿಮ್ಮ ದೇಹದ ಒಂದೊಂದು ಗಾಢವಾದ ದೇಹವನ್ನು ಇಬ್ಬಾಗ ಮಾಡಲು. ಹೋಗು ಹೋಗು ಹೋಗ್ರಾಯ ಹೋಗು. ನಿನಗೇನು ಗೊತ್ತು ಈ ಚಕ್ರವರ್ತಿಯ ಕುರಿ ತೋರಿಸಿ ತೋಳ ಹಿಡಿಯುವ ಚತುರನೆಂದು? ನೀನು ನಿನ್ನ ಒಡ ಹುಟ್ಟಿದ ತಮ್ಮನ ಕನಕನ ಕೊಂದು ಮರುದಿನ ನಿನ್ನ ಪ್ರಾಣ ಯಾರ ಕೈಯಿಂದ ಗೊತ್ತೋ? ಇಂದು ಈ ಚಕ್ರವರ್ತಿಯ ಕೈಯಿಂದ. ನಿನ್ನ ಪ್ರಾಣ ತೆಗೆಯಲು ಬರ್ತಿದ್ದಾನೆ ನಿನ್ನ ಪಾಲಿನ ಯಮದೂತನಾಗಿ. ಬಂದೆ ರಾಯಣ್ಣ ಬಂದೆ, ನಿನ್ನ ಪ್ರಾಣ ತೆಗೆಯಲು ಬರ್ತಿದ್ದಾನೆ ನಿನ್ನ ಪಾಲಿನ ಯಮಧರ್ಮ. ಹೇ ತಂದೆ ಬಸವೇಶ್ವರ, ಈಗಲಾದರೂ ತೃಪ್ತಿ ಆಯ್ತೆ ಈ ನಿನ್ನ ಮನಕ್ಕೆ. ಈ ಕನಕ ಮತ್ತೊಬ್ಬರ ಕಡೆಯಿಂದ ಬೆರಳು ಮಾಡಿ ತೋರಿಸಿಕೊಳ್ಳಲಾರದ ವ್ಯಕ್ತಿ. ಅಂಥದರಲ್ಲಿ ಯಾರೋ ಮಾಡಿದ ತಪ್ಪು ನನ್ನ ತಲೆಯ ಮೇಲೆ ಹಾಕಿ ಇವನೊಬ್ಬ ಸಮಾಜಘಾತಕ ದೇಶದ್ರೋಹಿ ಎಂದು ಈ ಸಮಾಜದ ಜನಕ್ಕೆ ಅಕ್ಕಿ ಹಾಕಿ ನಗುವಂತೆ ಮಾಡಿದ್ಯಾ ಈ ನನ್ನ ಬಾಳು. ಕೋಟ ನೋಟು ಡ್ರಗ್ಸ್ ಅಪವಾದ ನನ್ನ ತಲೆಯ ಮೇಲೆ ಒತ್ತುಕೊಂಡು ನಾನು ಹೇಗೆ ಬದುಕಲಿ ದೇವಾ, ಹೇಗೆ ಬದುಕಲಿ?
ನಾನೀಗ ಬದುಕಲೇಬಾರದು, ಎಲ್ಲಾದರ ಬಲ ದೂರ ಹೋಗಿ ಸಾಯಲೇಬೇಕು. ಹೌದು, ಈಗ ನಾನು ಸಾಯಲೇಬೇಕು. ನಿಲ್ಲು ಕನಕ, ನಿಲ್ಲು. ನಾಗರತ್ನ, ನೀನ ನನ್ನನ್ನು ತಡೆಯಬೇಡ ನಾಗರತ್ನ, ತಡೆಯಬೇಡ. ಯಾಕೆಂದರೆ ಈಗ ನಾನು ಸಾಯದೇ ಲೇಸು. ನೀನು ಸಾಯುವಂತ ಕೆಲಸ ಏನಾಗಿದೆ? ಯಾಕೆಂದರೆ ಈ ಸಮಾಜದ ಜನ ಕೂಗಿ ಕೂಗಿ ಹೇಳ್ತಾರೆ ಇವನೊಬ್ಬ ದೇಶದ್ರೋಹಿ ಎಂದು. ಹಾಗಾದರೆ ನೀನು ಸತ್ತರೆ ನಿರಪರಾಧಿ ಎಂದು ಸಾಬೀತಾಗುತ್ತದೆಯೇ? ಹಾಗಾದರೆ ಈಗ ನಾನು ಏನು ಮಾಡಬೇಕು? ಆಶೀರ್ವಾದ ಸದಾ ನಿನ್ನ ಮೇಲಿರುತ್ತದೆ. ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆಯ ಒಡತಿ, ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆಯ ಒಡತಿ. ನೀನು ಚೆಂದವು ನೀನಂದ ಚೆಂದವು ಅಂತರಂಗ ತುಂಬಿ ತಂದವು. ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆಯ ಒಡತಿ. ಪ್ರೀತಿಸು ಹೃದಯವೇ ಎಂದಿಗೂ ಸುಂದರ. ನೀನಿದ್ದ ಊರನೇ ಎಲ್ಲವೂ ಸುಂದರ. ನೀನೆ ಚೆಂದವು ನೀನಂದ ಚೆಂದವು ಅಂತರಂಗ ತುಂಬಿ ತಂದವು. ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆಯ ಒಡತಿ. ನೋಡು, ನಿನಗೆ ಕೋಟಾ ನೋಟಿನ ವ್ಯವಹಾರದಲ್ಲಿ ಯಾರು ನಿನ್ನನ್ನು ಸಿಕ್ಕಾಕಿದರೆಂದು ನೀನು ಕಂಡುಹಿಡಿಯಬೇಕು. ಆನಂತರ ನೀನು ನಿರಪರಾಧಿ ಎಂದು ಸಾಬೀತಾಗುತ್ತದೆ. ಹೋಗು, ರಾಯಣ್ಣನ ಆಶೀರ್ವಾದ ಸದಾ ನಿನ್ನ ಮೇಲಿರುತ್ತದೆ. ಗೆದ್ದು ಜಯಶಾಲಿಯಾಗಿ ಬಾ. ಆಯ್ತು. ನನ್ನ ತಂದೆ ಬಸವೇಶ್ವರ ಆಜ್ಞೆಯಂತೆ ಈ ಸಮಾಜದಲ್ಲಿ ನಡೆಯುವ ಅನ್ಯಾಯ ಅತ್ಯಾಚಾರಗಳನ್ನು ಸದೆ ಬಡಿದು ಬಂಡರಾಗಿ ಪಂಡಾಟಿಕೆ ಮಾಡ್ತಿರುವ ಪಂಡ ಪುರುಷರ ಸಕ್ಕ ನಡಗಿಸಿ ಹಿಂದಿಲಿಂದ ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂತೆ ನಾನು ಕ್ರಾಂತಿ ಹುಲಿ ಆಗಲೇಬೇಕು. ಹೌದು, ನಾನು ಕ್ರಾಂತಿ ಹುಲಿ ಆಗಲೇಬೇಕು. ಬಂದ ಇರೋ ನಿಮ್ಮಿಬ್ಬರಿಗೊಬ್ಬರ ರಕ್ತದ ಹೊಕ್ಕಳೆ ಆಡಲ ಈ ನನ್ನ ಗಂಡು ಕೊಡಲೆಯ ಬಂದಿಗೆ
ನೇತ್ರ ಪೂಜೆ ಮುಗೀತೆ. ಕಾರಣ ಏ ನೇತ್ರ, ಹಿಂದೆ ಈ ನಾಗೇಗೌಡನ ಕೈಯಿಂದ ತಪ್ಪಿಸಿಕೊಂಡು ಹೋಗಿ ಗೆದ್ದೆ ಎಂದು ಸೊಕ್ಕಿನಿಂದ ಮೆರೆತಿರುವ ನಿನ್ನ ಸೊಕ್ಕನ್ನಡೆಗೆಸಲು ಬಂದಿದ್ದಾನೆ ಈ ನಾಗೇಗೌಡ. ಹೊರಟು ಹೋಗ ಏ ನೇತ್ರ, ಹೊರಟು ಹೋಗಲು ಬಂದಿಲ್ಲ ನೇತ್ರ. ನಿನ್ನನ್ನು ಒತ್ತು ಒಯ್ದು ಬಹುದಿನದ ನನ್ನ ಕಾಮದಾಸೆಯನ್ನು ಈಡೇರಿಸಿಕೊಳ್ಳಲು ಬಂದಿರುವೆ. ಒಳ್ಳೆಯ ಮಾತಿನಿಂದ ಒಪ್ಪಿದರೆ ಸರಿ, ಇರದಿದ್ದರೆ ಈ ನಾಗೇಗೌಡನಿಗೆ ದಿಟ್ಟವಾಗಿ ಮಾತನಾಡುವೆಯ ಹೊಲಸು ಹೆಣ್ಣೆ. ಬೇಗ ಬಂದು ಅಪ್ಪಿ ಮುದ್ದಿಸು ಈ ಶ್ರೀಮಂತ ಗೌಡನನ್ನು. ದೇವರು ಎಲ್ಲಿದ್ದಾನೆ ಈ ಕಲಿಯುಗದಲ್ಲಿ ಆ ನಿನ್ನ ದೇವರು? ನಮ್ಮಂತ ಶ್ರೀಮಂತರ ಕಾಲಡಿಯಲ್ಲಿ ಬಿದ್ದು ಒದ್ದಾಡುತ್ತಿದ್ದಾನೆ ಆ ನಿನ್ನ ಕಲ್ಲು ದೇವರು. ದೇವರೆಂಬುವ ಶಕ್ತಿ ಇದ್ದರೆ ಒಂದು ತಡೆಯಲಿ ನಾಗೇಗೌಡನೆಂಬ ನರಹುಲಿಯನ್ನು. ದೇವರ ಬಗ್ಗೆ ಗೊತ್ತಿಲ್ಲದೆ ದೇವಸ್ಥಾನದ ಬಗ್ಗೆ ಈ ರೀತಿ ಯಾರು ಮಾತನಾಡುತ್ತಿದ್ದೀಯ? ಆ ದೇವರ ಕೈವಾದ್ರೆ ಒಳ್ಳೆ ಉನ್ನತಿಯ ಲೇ ಸೊಕ್ಕಿನ ಹೆಂಡೆ, ಈ ಶ್ರೀಮಂತ ಸಿಂಹನಿಗೆ ಸೊಕ್ಕಿನಿಂದ ಮಾತನಾಡುವೆ ಆ ಕೆಟ್ಟ ಸೂಳೆ. ಮುಗಿತು ನಿನ್ನ ಶೀಲದ ಗತೆ, ಬಾರಲೇ ಬಾ. ಲೇ ಸೊಕ್ಕಿನ ಕೊನ್ನೆ ನಾಗೇಗೌಡ, ಮರ್ಯಾದೆಯಿಂದ ಕೈ ಬಿಡು ಈ ಭಾರತ ನಾರಿಯನ್ನು. ಇವಳನ್ನು ಬಿಡದಿದ್ದರೇನು ಮಾಡುತ್ತೇಲೆ ಮಂಗನನ ಮಗನೇ? ಇವಳನ್ನು ಬಿಡದಿದ್ದರೆ ಕ್ಷಣದಲ್ಲೇ ನಿನ್ನನ್ನು ಸೂಟ್ ಮಾಡಿ ಬಿಸಾಕಿ ಬಿಡ್ತಾನೆ. ಮರ್ಯಾದೆಯಿಂದ ಕೈ ತೆಗೆ. ಏ ಬಡ ಕುನ್ನೆ, ಯಾರೋ ನೀನು ಭಿಕಾರಿ? ಭಿಕಾರಿ ಅಲ್ಲಲೇ ಗೌಡ, ಇವನು ಸಿಕ್ಕಾರೆ. ಅರ್ಥ ಹಾಲ ಮತದ ಒಲೆ, ಬರೇ ಹುಲಿ ಅಷ್ಟೇ ಅಲ್ಲಲೇ. ನಿಮ್ಮಂತ ಸೊಕ್ಕಿನ ಶ್ರೀಮಂತರ ನೆತ್ತಿಯ ಮೇಲೆ ಕಾಲಿಟ್ಟು ನೆತ್ತರ ಕುಡಿಯಲು ಇವನು ಬ್ರಹ್ಮ ಸೃಷ್ಟಿ ಮಾಡಿ ಕಳಿಸಿರುವ ಈ ಭೂಗತ ಲೋಕದ ದೇವದಾಸ. ದೇವದಾಸ ಯಾರೋ ನೀನು ಮೀಸೆ ಇಲ್ಲದೆ ಇರೋ ದಾಸ? ನೀನು ತಿಳಿದುಕೊಂಡಂಗ ಬರ ದಾಸ ಅಷ್ಟೇ ಅಲ್ಲಲೇ ಗೌಡ, ಕುರುಬರ ಒಡೆಯ ಭಕ್ತ ಕನಕ ದಾಸ. ಕನಕ ದಾಸ ಕನಕ ಕನಕದಾಸನನ್ನು ಈ ನಾಗೇಗೌಡನೆಂಬ ಘಟ ಸರ್ಪವನ್ನು ಕೆಣಕಲು ಬಂದರೆ ನಿಮ್ಮಂತವರ ಸಿರ ಕತ್ತರಿಸಿ ನಿನ್ನ ರಕ್ತ ಕುಡಿದು ಕೊಪ್ಪಿ ನಿಲ್ಲುತ್ತಾನೆ ಈ ನಾಗೇಗೌಡ. ಲೇ ಗೌಡ,
ಬಡವರ ಕತ್ತು ಕತ್ತರಿಸಿ ಅವರ ರಕ್ತ ಕುಡಿದು ಕೊಬ್ಬಿ ನಿಂತಿರುವ ಹೇ ನಿನ್ನ ಧ್ಯೇಯವನ್ನು ಹೆಪ್ಪಾಗ ಮಾಡಿ ನಿನ್ನಂತ ದರ್ಪದ ಡಕ್ಕಾಯತರಿಗೆ ತಕ್ಕ ಪಾಠ ಕಲಸದ ಬಿಡುವುದಿಲ್ಲ. ಕಣಕ್ಕಿಳಿದ ಈ ಕನಕದಾಸ ಲೇಹರಂಕೋರ ಮಾತಿಗೆ ಮಾತು ಬೆಳೆಸಿ ಮತ್ತಷ್ಟು ರೊಚ್ಚಿಗೆ ಬಿಸಬೇಡ ಈ ನಾಗೇಗೌಡನನ್ನು. ನಿನಗೆ ಮರ್ಯಾದೆಯಿಂದ ಹೇಳುತ್ತೇನೆ, ಇವಳನ್ನು ನನಗೆ ಒಪ್ಪಿಸಿದರೆ ನೀ ಕೇಳಿದಷ್ಟು ಹಣ ತಂದು ನಿನ್ನ ಮುಖದ ಮೇಲೆ ಎಸೆಯುತ್ತೇನೆ. ಇರದಿದ್ದರೆ ಅದೇ ಹಣದಿಂದಲೇ ನಿನ್ನನ್ನು ಸುಟ್ಟು ಹಾಕಿ ಇವಳನ್ನು ದಕ್ಕಿಸಿಕೊಳ್ಳುತ್ತೇನೆ. ನೋಡಿ ಗೌಡ್ರೆ, ನಿನ್ನಿಂದ ಹಣ ತೆಗೆದುಕೊಂಡು ಇವಳನ್ನು ನಿನಗೆ ಒಪ್ಪಿಸೋದು ಬೇಡ. ಆದರೆ ನಿನ್ನಿಂದ 10 ಪೈಸೆ ಹಣ ತೆಗೆದುಕೊಳ್ಳಲಾರೆ ಇವಳನ್ನು ನಿನಗೆ ಒಪ್ಪಿಸ್ತೇನೆ. ಆದರೆ ನೀನು ನನ್ನಿಂದ 10 ಪೈಸೆ ಹಣ ತೆಗೆದುಕೊಳ್ಳಲಾರೆ. ಚಂದೊಳ್ಳೆ ಚಲಿವಾದ ನಿನ್ನ ತಂಗಿ ನಾಗರತ್ನಳದ ತಂದು ಈ ಕನಕದಾಸನಿಗೆ ಒಪ್ಪಿಸ. ಸಕ್ಕಿನ ಕುನ್ನಿ ಕನಕ ಮುಚ್ಚಲೇ ಬಾಯಿ ಹುಚ್ಚು ನಾಯಂತವನೇ. ಹೆಚ್ಚಿಗೆ ಉತ್ತರಿಸಿದಾದರೆ ನಿನ್ನನ್ನು ಉಚ್ಚಾಸ್ಪತ್ರೆಗೆ ಸೇರಿಸಿಬಿಟ್ಟೇನೋ ಬಲು ಎಚ್ಚರ. ಮಗನ ಕನಕ, ನೀ ನನ್ನ ಉಚ್ಚಾಸ್ಪತ್ರೆಗೆ ಸೇರಿಸುವ ಮುನ್ನ ನಿನ್ನನ್ನು ನಿಂತ ಜಾಗದಲ್ಲೇ ಉಚ್ಚ ವಹಿಸಿ ಬಿಟ್ಟಿರಲೇ ಸೂಳೆಯ ಮಗನೇ. ಸೂಳಿಯ ಮಗನಲ್ಲಲೇ ಬಾಳೆಯ ಮಗನೇ. ಏನಂದಲೇ ಗೌಡ? ಸೀತಾ ಮಾತೆಯಷ್ಟೇ ಪವಿತ್ರವಾದ ನನ್ನ ತಾಯಿಗೆ ಸೋಳೆ ಎಂದೆ ಆ ಮಗನೇ. ನಾನೀಗ ನಿನ್ನ ಜೀವದಿಂದ ಉಳಿಸಲಾರೆ. ಅಯ್ಯೋ ಕನಕ, ನನಗೆ ಈಗ ತುಂಬಾ ಸಂಕಟವಾಗ್ತಾ ಇದೆ. ಯಾಕತ್ತೆಗೆ ಏನಾಯ್ತು? ನಡಿಯತ್ತಗೆ ಆಸ್ಪತ್ರೆಗೆ ಹೋಗೋಣ. ಲೇ ಗೌಡ, ಇವತ್ತ ನಿನ್ನ ರುಂಡ ಕಡಿದು ನನ್ನ ಹೊಟ್ಟೆಯಲ್ಲಿ ಉರಿಯುತ್ತಿರುವ ಸೇಡಿನ ಕೆಂಡವನ್ನು ನಂದಿಸಿಕೊಳ್ಳುತ್ತಿದ್ದೆ. ಆದರೆ ನಿನ್ನ ಎತ್ತವರ ಹೊಟ್ಟೆ ತಣ್ಣಗಿದೆ ಎಂದು ಕಾಣುತ್ತೆ. ಬಚ್ಚೇವಾದೆ, ಆದರೆ ಮತ್ತೆ ಬರ್ತಲೇ ಗೌಡ. ಈ ನಿನ್ನ ರೊಂಡ ಕಡಿಯಲು ಸಿಂಹದ ಸಿಡಿಲ ಮರೆಗೆ ಬಾತಿಗೆ ಹೋಗೋಣ. ಸಿಂಹದ ಸಿಡಿಲು ಮರೆ ಸಕ್ಕಿನ ಕುನ್ನಿ ಕನಕ, ನಿನ್ನಂತ ಕುನ್ನಿಗಳಿಂದ ಈ ನಾಗೇಗೌಡನ ಒಂದು ಕೂದಲು ಸಹ ಅಲ್ಲಾಡಿಸಲು ಸಾಧ್ಯವಿಲ್ಲ ಮಗನೇ. ಈ ನನ್ನ ಕತೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ನಾಳೆಗೆ ನಿನ್ನ ಅತ್ತಿಗೆ ಆಸ್ಪತ್ರೆಯಲ್ಲಿಯೇ ಆಸ್ಪತ್ರೆಯಲ್ಲಿಯೇ ನಿನ್ನ ಅತ್ತಿಗೆ ನೇತ್ರಿಯ ಮರಣ ಈ ನಾಗೇಗೌಡನ ಕೈಯಲ್ಲಿ ಕಟ್ಟಿಟ್ಟ ಬುತ್ತೆ. ನಿನ್ನ ಪ್ರಾಣ ತೆಗೆಯಲು ಬಂದಿರುವ ಈ ಭೂಗತ ಲೋಕದ ರಣಹುಲಿ ರಾಯಣ್ಣ. ನರಂತ
ಹಂತಕರಿಗೆ ನಾಗ, ಕಟುಕರಿಗೆ ಕರ್ಣ, ಹಕ್ಕಿದ ಹುಲಿಗಳಿಗೆ ಮೆಕ್ಕಿದ ಹುಲಿ, ಕಲಿಯುಗದ ರಾಯಣ್ಣನಾದ ನೀನು ನನ್ನನ್ನು ಹುಡುಕಿ ಬಂದಿರುವ ಉದ್ದೇಶವೇನು? ನನ್ನ ತಂದೆ ತಾಯಿಗಳನ್ನು ಕೊಂದು ಏಡಿಯಾಗಿ ತಲೆ ಮೆಟ್ಟಿಕೊಂಡು ಕುಂತಿರುವೆಲ್ಲ, ನಿನ್ನ ತಲೆದ ಕಡೆ ಕಡೆದು ಕಸದ ತೊಟ್ಟಿಗೆ ಆಗಲು ಬಂದಿದ್ದೇನೆ ಶಿಕಾರಿಯಾಗಿ. ನೋಡು ರಾಯಣ್ಣ, ನಿನ್ನ ತಂದೆ ತಾಯಿಗಳ ಕೊಲೆಗೂ ನನಗೂ ಯಾವ ಸಂಬಂಧವಿಲ್ಲ. ಮರ್ಯಾದೆ ಇಲ್ಲಿಂದ ಹೊರಟೋಗಿ ಬಿಡ. ಹೋಗಲು ಬಂದಿಲ್ಲ ಕನಕ. ಈ ರಾಯಣ್ಣನೆಂದರೆ ಎತ್ತಿ ಬೋರ್ ಬೆರೆದು ಬರುತ್ತಿರುವ ತಲೆ ಬಾಗಿ ನಡೆಯುತ್ತದೆ. ಹುಲಿ ಗುಡುಗು ಹೊಡೆಯುತ್ತ ಬಂದರೆ ಈ ರಾಯಣ್ಣನ ದನಿ ಕೇಳಿದರೆ ಸತ್ತು ಮಾಡುದಂತೆ ನಡೆಯುತ್ತದೆ. ಅದರಲ್ಲಿ ನನ್ನ ತಂದೆ ತಾಯಿಗಳನ್ನು ಕೊಂದು ನನಗೆ ಪುಂಡನಂತೆ ಮಾತನಾಡುತ್ತಿರುವೆಯಾ ಬಂಡ? ಲೇ ರಾಯ, ಇಲ್ಲಿವರೆಗೂ ನೀನು ಮಾತನಾಡಿದ್ದನ್ನು ಮಾತನಾಡಿಸಿಕೊಂಡ ಮಾತ್ರಕ್ಕೆ ನೀನೇನು ದೊಡ್ಡ ಸೂರ ಅಂತಲ್ಲ. ಮನೆಗೆ ಬಂದವರಿಗೆ ಮರ್ಯಾದೆ ಕೊಡಬೇಕೆಂದು ಸುಮ್ಮನಿದ್ದೆ. ಹೆರದಿದ್ದರ ಹೆಂಡತಿಗೆ ನಿನ್ನ ಘಟ ಉರುಳಿಸಿ ನಿನ್ನ ಪೊಂಡತನವನ್ನು ಅಡಗಿಸಿ ಬಿಡುತ್ತಿದ್ದೆ. ಏ ಕನಕ, ಈ ರಾಯಣ್ಣ ಪುಂಡತನಕ್ಕೆ ಸವಾಲಾಗಿದೆಯಾ ಕೂತೆ? ಇದು ನಿನ್ನ ಕತೆ. ಹಾಗಾದರೆ ರಾಯಣ್ಣ, ನಿಂದು ಮುಗಿತು ಈ ಭೂಮಿಯ ಋಣ. ಮೈದನಕ್ಕ, ಏನಿದೆಲ್ಲ ಮಾಡ್ತಿರುವ ಕೆಲಸ? ಅತ್ತಿಗೆ, ಇವನು ಇವತ್ತು ಈ ಕನಕನ ಮೇಲೆ ಕೈ ಮಾಡಲು ಮುಂದಾಗಿದ್ದಾನೆಂದರೆ ಇಲ್ಲ ಇವತ್ತು ಈ ಕನಕನಿರಬೇಕು ಒಂದು, ಇಲ್ಲ ಇವನಿರಬೇಕು ಒಂದು. ರೀ, ಏನ್ ಮಾಡ್ತಾ ಇದ್ದೀರಿ? ಒಳಗಡೆ ಬೇಗ ಬನ್ನಿರಿ, ಇವರು ತುಂಬಾ ಜಗಳ ಆಡ್ತಾ ಇದ್ದಾರೆ. ಯಾಕೆ ನೇತ್ರ, ಏನಾಯ್ತು? ನೋಡ್ರಿ, ಇವ್ರಿಬ್ರು ಹೇಗ್ ಜಗಳ ಆಡ್ತಾ ಇದ್ದಾರೆ. ಇದೇನು ವಿಚಿತ್ರ. ರಾಮ ಲಕ್ಷ್ಮಣಂತಾರೆ ಒಂದೇ ರೂಪದಲ್ಲಿ ಕಾಣ್ತೀವ್ರ. ಇವರಿಬ್ಬರ ನೋಡಿದರೆ ಕಳೆದೋದ ನಮ್ಮ ಸಾವುಕಾರ ಅಮರ ಇವರನ್ನ ಮಗ ನೆನಪಾಗತೈತಿ. ಇನ್ನೊಬ್ಬ ಕನಕ, ಇವನ್ ಯಾರಪ್ಪ? ರಾಯಣ್ಣ ಕನಕ ಅಂದರೆ 25 ವರ್ಷಗಳ ಹಿಂದೆ ನಮ್ಮ ಕಳೆದೋದ ಸಾವುಕಾರ ಅಮರ ಇವರನ್ನ ಮಗ ಇನ್ನೊಬ್ಬ ಇವನ ಇರ್ಬೋದು. ಸೋದರ ಕನಕ, ಇವನ್ ಯಾಕೆ ನಿನ್ನ ಜೊತೆ ಹೊಡೆದಾಡ್ತಿದ್ದೇನೆ? ರಾಯಣ್ಣ, ಯಾರಪ್ಪ ನಿನ್ನ ತಂದೆ ತಾಯಿಗಳು? ಹಾಗಾದರೆ ನೀವು ನಿಮ್ಮ ತಂದೆ ತಾಯಿಗೆ ನೀವು ಹವಳಿ ಮಕ್ಕಳೇ? ಹಾಗಾದರೆ ನಿಮ್ಮ ತಂದೆ ತಾಯಿ ನಾವೇ ಕೊಲೆ ಮಾಡಿ ಅಂತ ಯಾರು ಹೇಳಿದ್ದಾರಪ್ಪ? ಮತ್ತೊಮ್ಮೆತ್ತಿದ್ರೆ ಚಕ್ರವರ್ತಿ ಕೆಟ್ಟ ಹೆಸರನ್ನ, ಅವನು ಹೆಸರು ಎತ್ತಿದರೆ ಅವನು ಕಡ್ದು ಎಡಿಗೆ ತುಂಬಿದರೆ ನನ್ನ ರೋಷ ಎತ್ತಿರಲ್ಲ. ಚಕ್ರವರ್ತಿನೇ ನಿಮ್ಮ ತಂದೆ ತಾಯಿನ ಕೊಲೆ ಮಾಡಿದ ಕೊಲೆಘಾತಕ. ನಿಜವನ್ನೇ ಹೇಳ್ತಿದ್ದೇನೆ ರಾಯಣ್ಣ, ನಿಮ್ಮ ತಂದೆ ತಾಯಿನ ಕೊಲೆ ಮಾಡಿದ ಕೊಲೆಘಾತಕ.
ಕನಕರಾಯ ಹುಲಿಯರಾಯ ಅಂತ ನೀವು ಚಿಕ್ಕವನಿರುವಾಗ ಬಸವ ಜಯಂತಿ ಉತ್ಸವದಲ್ಲಿ ಬಾಂಬಿಟ್ಟು ರೈತನ ಜನವಾಂಗ ಸನ್ಮಾನ ಮಾಡ್ಬೇಕಂದಿರ ಆ ನಾಗೇಗೌಡನ ಕಡೆಯೊಳರು ಹಿಡಿದು ಒದ್ದು ಬುದ್ಧಿ ಕಲಿಸ್ಬೇಕಂತ ನಿಮ್ಮಪ್ಪ ಮನೆಯಲ್ಲಿ ಕಟ್ಟಿದ್ದನು. ಆ ಮನೆಯಲ್ಲಿ ರೌಡಿಗಳನ್ನು ಬಿಟ್ಟು ಬಿಡುವಂತ ನಾಗೇಗೌಡನ ಪರವಾಗಿ ಚಕ್ರವರ್ತಿ ಕೇಳಿದಾಗ ಆಗೆಲ್ಲ ಬಿಡೋದಕ್ಕಾಗದಲ್ಲ, ಪೊಲೀಸರಿಗೆ ಒಪ್ಪಿದಂತ ದಿಟ್ಟನಾಗಿ ಮಾತನಾಡಿದಕ್ಕೆ ನಿಮ್ಮ ತಂದೆನನ್ನ ಕೊಂದು ನಿಮ್ಮ ತಾಯಿನನ್ನ ಕೊಂದು ಕೊನೆಗೆ ನಿಮ್ಮ ಮನೆಗೆ ಬೆಂಕಿ ಹಚ್ಚಿದ್ದನು. ಆ ಬೆಂಕಿಯಲ್ಲಿ ಸುಟ್ಟು ಹೋಗದ ಅವಳಿ ಮಕ್ಕಳಲ್ಲಿ ಒಂದು ಕೂಸು ಎತ್ತಿಕೊಂಡು ದೂರ ಬಸವೇಶ್ವರನ ಗುಡಿಯಲ್ಲಿ ಹಾಕಿ ಒಳ್ಳೆ ವಾಪಸ್ ಮನೆಗೆ ಬಂದೆ. ಮನೆಗೆ ಬಂದು ಕಾಣದ ಕೂಸು ಬೇರೆ ಯಾರಲ್ಲ ರಾಯಣ್ಣ, ನೀನೇ. ನಾ ಎತ್ತಿಕೊಂಡು ಹೋದ ಕೂಸು ಈ ಕನಕ. ನಿನ್ನ ಒಡ ಹುಟ್ಟಿದ ಅಣ್ಣ. ತಮ್ಮ ತಂದೆ ಬಸವೇಶ್ವರ, ನಾ ಇಲ್ಲಿಗೆವರೆಗೆ ಕಷ್ಟಪಟ್ಟು ಫಲ ತರಿತು. ನನ್ನ ತಲೆ ಮೇಲೆ ಭಾರ ಇಳಿತು ತಂದೆ, ಇಳಿತು. ಲೇ ನಾಗೇಗೌಡ ಚಕ್ರವರ್ತಿ ಅಣ್ಣ, ಈಗಲೇ ಹೋಗಿ ಆ ಬಂಡ ನಾಗೇಗೌಡ ಚಕ್ರವರ್ತಿ ಹೆಸರ ಕಡಿದು ಅವರ ರಕ್ತ ಕುಡಿದು ಬರ್ತವೆ. ಅಣ್ಣ ಕನಕ ನಿಲ್ಲರಿ. ರಾಯಣ್ಣ ತೆಗೆದುಕೋ ನಿನ್ನ ಕ್ರಾಂತಿಯ ಖಡ್ಗವನ್ನು. ಆ ಚಕ್ರವರ್ತಿ ಆ ನಾಗೇಗೌಡರ ರುಂಡವನ್ನು ಚೆಂಡಾಡಿ ಈ ದೇಶದ ಒಳಗೆ ಸಂಗೊಳ್ಳಿ ರಾಯಣ್ಣ ಕನಕದಾಸಾಗಿ ಬರುತ್ತೇವೆ ಈ ಸಮಾಜದಲ್ಲಿ. ತೆಗೆದುಕೋ ನಿನ್ನ ತಲವಾರ್. ಅಣ್ಣ, ಈ ಕನ್ನಡ ಮಣ್ಣಿನಲ್ಲಿ ಹುಟ್ಟಿ ಈ ಕನ್ನಡ ತಾಯ್ನಾಡಿಗೆ ಕೇಳು ಬಗೆಯುವ ರೌಡಿ ಗುಂಡಗಳಿಗೂ ಭ್ರಷ್ಟ ರಾಜಕಾರಣಿಗಳಿಗೂ ಆಗ ದುಷ್ಟ ಅಧಿಕಾರಿಗಳನ್ನು ಇದೇ ತಲವಾರದಿಂದ ಹರಿದು ಹಾಕುತ್ತವೆ. ನಡಿ ರಾಯಣ್ಣ, ಈಗಲೇ ಹೋಗಿ ಆ ಬಂಡ ನಾಗೇಗೌಡ ಚಕ್ರವರ್ತಿ ಹೆಸರ ಕಡಿದು ಅವರ ರಕ್ತ ಕುಡಿದು ಬರೋಣ. ಬಡವರ ರಕ್ತ ಇರೇ ಬಡವರ ಕಟ್ಟಿ. ಕೆಟ್ಟ ಸಾಮ್ರಾಜ್ಯನ ಕಟ್ಟಿ ಕೆಟ್ಟ ಹುಲಿಯಾಗಿ ಮೆರೆದಿದ್ದೀರಲ್ಲ, ಸೊಕ್ಕ ನಡೆಸಲ್ಲ ಜೋಡು ಹುಲಿಗಳ ಬರ್ತದೆ. ಅಂತೂ ಆ ದೇವರು ಒಡ ಹುಟ್ಟಿದ ತಮ್ಮಂದಿರನ್ನು ಒಂದುಗೂಡಿಸಿದ್ದನಲ್ಲ, ಅಷ್ಟೇ ಸಾಕು.